ಏನೂ ಇಲ್ಲದೆ ಇದ್ದವನ್ನ ಚೆನ್ನಾಗಿ ಶಿಷ್ಟೇ ಮಾಡಿಬಿಟ್ಟು ಬುದ್ಧಿವಂತನ ಮಾಡಿಬಿಡ್ಬೋದು. ಸೊ ಆ ಪಿಕ್ಚರ್ ಚೆನ್ನಾಗಿ ಹೋಯಿತು, ಮಲ್ಲಮ್ಮನ ಪವಾಡ. ಆಮೇಲೆ ಸಾಕ್ಷಾತ್ಕಾರ ಎಲ್ಲ ಚೆನ್ನಾಗಿದೆ ಅಂತಾರೆ, ನಮಗೆ ಗಳಿಕೆಯಲ್ಲಿ ಇಲ್ಲ. ಆಮೇಲೆ ಇದು ಇದಕ್ಕೆ ಪರವಾಗಿಲ್ಲ, ಕರ್ಣಿಕರ ಸುಮಾರು ಅದು ಪರವಾಗಿಲ್ಲ. ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಆದ ಒಂದು ಸ್ಟೋರಿ ಕನ್ಸೆಪ್ಷನ್ ಇರುತ್ತೆ. ಈ ದೊಡ್ಡ ಹೀರೋ ಬಂದಾಗ ಅದು ಪ್ರಕಾರ ಮಾಡಬೇಕಾಗತ್ತೆ. ಅದು ಪ್ರಕಾರ ಮಾಡಬೇಕಂದಾಗ ಅವ್ರಿಗೆ ಅಲ್ಲಿ ಅದು ಕುಂಠಿತವಾಗುತ್ತೆ. ಈ ಕಡೆ ಪುಟ್ಟಣ್ಣನ ಪಿಕ್ಚರು ಅಲ್ಲ, ಈ ಕಡೆ ರಾಜ್ಕುಮಾರ್ ಪಿಕ್ಚರು ಅಲ್ಲ. ಅಲ್ಲಿ ರಾಜ್ಕುಮಾರ್ ಪೆದ್ದನ ಪಾರ್ಟ್ ಮಾಡಿದ್ರು, ಅದು ಚೆನ್ನಾಗಿ ಮಾಡಿಬಿಟ್ರು ಮಲ್ಲಮ್ಮನ ಪವಾಡದಲ್ಲಿ. ಅದೇ ಥರ ಇನ್ನೊಂದು ಪಿಕ್ಚರ್ಲಿ ಅಣ್ಣವ್ರು ಮಾಡಿದ್ರು, ಬಲೆ ಜೋಡಿಲಿ ಪೆದ್ದ ಅವ್ನು ಹೊಡೆಸ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು. ಇನ್ನೊಂದು ಕ್ಯಾರೆಕ್ಟರ್ ಇತ್ತು ಬಿಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಬಲೆ ಜೋಡಿಲಿ. ಮಲ್ಲಮ್ಮನ ಪವಾಡದಲ್ಲಿ ಅವಳು ತಿದ್ದುತ್ತಾಳೆ, ಸರೋಜಮ್ಮ ಅಂತ ಕಾಣಿಸುತ್ತೆ. ನಾವು ಸರೋಜಾ ದೇವಿ ಅನ್ನಲ್ಲ, ಸರೋಜಮ್ಮ ಅಂತಲೇ ಕರೆಯೋದು ನಾನು. ಸೊ ಅದು ತುಂಬ ಮಜವಾಯ್ತು ಪಿಕ್ಚರ್ ಅದು. ನಂತರ ಯಾವ್ಯಾವುದೋ ಮಾಡಿದ್ರು, ಸುಮಾರಾಗೋಯ್ತು. ಭಾಳ ಕೊನೆಯಲ್ಲಿ ಅವರು ಜೀವನ ಅಷ್ಟು ಚೆನ್ನಾಗಿ ಇರಲಿಲ್ಲ, ಭಾಳ ಕಷ್ಟಪಟ್ಟರು. ಮಾಡಬೇಕು ಅಂತ ಒಂದು ತುಡಿತ, ಮಾಡೋಕ್ಕೆ ಕಷ್ಟ, ಬ್ಯಾಕಿಂಗು ಎಲ್ಲ ಇತ್ತು. ಬಟ್ ಕೊನೆಯಲ್ಲಿ ಒಂಥರ ಅವರ ಕೊನೆ ಅಷ್ಟು ಚೆನ್ನಾಗಿರಲಿಲ್ಲ. ದೊಡ್ಡ ಮನೆ, ಆ ಮನೆ ಮಾರಿಬಿಟ್ರು, ಮನೆ ಹೋಯಿತು, ಇಲ್ಲಿ ಬಂದು ಜಾಗ ತೊಗೊಂಡ್ರು. ಕೆಲವು ನಾವು ಜೀವನದಲ್ಲಿ ಮಾಡೋ ತಪ್ಪುಗಳು ಅದು ಬೆಳೀತಾ ಇರುತ್ತೆ, ಬೆಟ್ಟದ ಪ್ರಕಾರ ಬೆಳೀತಾ ಇರುತ್ತೆ. ಅದ್ರ ಪಾಡಿಗೆ ಅದು ಟೋಲ್ ಕೊನೆಗೆ ತೊಗುತ್ತೆ. ಸೊ ಆ ಥರ ನಾವು ಯಾವುದೇ ಹಾಕ್ಕೊಳ್ಳಿ, ಮದುವೆ ಮಾಡಿದ ಹೆಂಡತಿ ಇದ್ದಾಗ ನಾವು ಬೇರೆ ಕಡೆ ಮಾಡಬಾರ್ದು ತಪ್ಪು ಕೆಲಸಗಳು. ಅವರು ಇವರು ಅಂತ ಅಲ್ಲ, ಯಾರೇ ಆಗಲಿ ಅವಳು ನಮಗೋಸ್ಕರ ಅವಳಿಗೆ ತಾಳಿ ಕೊಟ್ಟು ನಾವು ಕರ್ಕೊಂಬಂದಿರ್ತೀವಿ, ಅವಳ ಜೊತೆ ಸುಖ ಅನುಭವಿಸಿರ್ತೀವಿ, ಇದು ಮಾಡಿರ್ತೀವಿ, ಅವಳಿಗೆ ಮಕ್ಕಳು ಮರಿ ಎಲ್ಲ ಕೊಟ್ಟಿರ್ತೀವಿ. ಏನೋ ಒಂದು ಈ ಗಂಡಿಗಿರುತ್ತೆ ನೋಡಿ, ಅದು ಚಪಲ ಜಾಸ್ತಿ ಮುಂಡೆದದು. ನಾವು ತಪ್ಪು ಮಾಡ್ತಾ ಹೋಗ್ತೀವಿ. ದೇವ್ರ ದಯದಿಂದ ನಿಮ್ಮ ಎದುರುಗಡೆ ಕೂತಿರೋ ನಾನು ಮಾಡಿಲ್ಲ, ಬಟ್ ಕೆಲವೆಲ್ಲ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಮೊದಲನೇ ಹೆಂಡತಿಗೆ ಯಾರೂ ಮೋಸ ದ್ರೋಹ ಮಾಡಬಾರ್ದು. ಸೊ ಇದು ಯಾರು ನೋಡ್ತಾ ಇರೋ ಕೇಳ್ತಿರೋರಿಗೆ ಎಲ್ಲ ಪಾಠ. ಕೆಲವರು ನನ್ನ ಬೈಬೋದು, ಯಾಕೆಂದರೆ ಅಲ್ಲಿ ಇಲ್ಲಿ ಕೊಂಚ ಇದು ಮಾಡಿರ್ತಾರಲ್ಲ, ಅವರೆಲ್ಲ ಬೈತಾರೆ ನನ್ನ. ಬಟ್ ಯಾವನು ಸಿಂಗಲ್ ಆಗಿರ್ತಾನೆ ಅವ್ನು ನನ್ನ ಹೊಗಳ್ತಾನೆ. ಸೊ ಆ ಥರ ಹಲವು ಪ್ರೇಮ ಪ್ರಸಂಗಗಳು ಅವ್ರ ಜೀವನದಲ್ಲಿ ಬಂತು. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಬರ್ತಾ ಇರುತ್ತೆ ಮೇಲಿಂದ ಮೇಲೆ. ಬಟ್ ಅದು ಸ್ವಯಂಕೃತನ, ಖಂಡಿತ ಸ್ವಯಂಕೃತನೇ. ಹೌದು, ಸ್ವಯಂಕೃತನೇ. ಯಾವುದೂ ಆಕಸ್ಮಿಕ ಅಲ್ಲ. ಯಾರು ಅಕಸ್ಮಾತ್ ಬಂತು ಅಂದರೆ ನೀವು ಯಾತಕ್ಕೆ ಅವ್ರ ಹತ್ರ ಹೋಗಬೇಕು, ಬೇಡ ಅಂದ್ಬಿಡಿ, ಧಿಕ್ಕರಿಸ್ಬಿಡಿ. ಅದು ಸಾಧ್ಯ ಇರಲ್ಲ. ಅದು ಯಾಕೆಂದರೆ ಇನ್ಬಿಲ್ಟ್ ನಮ್ಮಲ್ಲಿ ಚಪಲ ಇರುತ್ತೆ.